ನಮಸ್ಕಾರ. ಇವತ್ತಿನ ನಮ್ಮ ಕತೆ ಕೇವಲ ವ್ಯಾಪಾರಿಗಳಾಗಿ ಭಾರತಕ್ಕೆ ಬಂದು ನೋಡುತ್ತಿದ್ದಂತೆ ಇಡೀ ದೇಶದ ಒಡೆಯರಾದ ಒಂದು ಖಾಸಗಿ ಕಂಪನಿಯದ್ದು. ಹೌದು, ನಾವು ಮಾತಾಡ್ತಿರೋದು ಈಸ್ಟ್ ಇಂಡಿಯಾ ಕಂಪನಿ ಬಗ್ಗೆ. ಅವರ ಈ ನಾಟಕೀಯ ಪಯಣ ಹೇಗಿತ್ತು ಅಂತ ಈಗ ನೋಡೋಣ. ಇದೇ ನಮ್ಮನ್ನ ಒಂದು ದೊಡ್ಡ ಪ್ರಶ್ನೆ ಮುಂದೆ ನಿಲ್ಲಿಸುತ್ತೆ. ಅಂದ್ರೆ, ಬರೀ ವ್ಯಾಪಾರ ಮಾಡಕ್ಕೆ ಅಂತ ಬಂದಿದ್ದ ಒಂದು ಪ್ರೈವೇಟ್ ಕಂಪನಿ ಇಡೀ ಭಾರತದಂಥ ದೊಡ್ಡ ಉಪಖಂಡವನ್ನೇ ಹೇಗೆ ಆಳ್ವಿಕೆ ಮಾಡೋ ಮಟ್ಟಕ್ಕೆ ಬಂತು? ನಿಜಕ್ಕೂ ಆಶ್ಚರ್ಯ ಅಲ್ವಾ? ಬನ್ನಿ, ಈ ಪ್ರಶ್ನೆಗೆ ಉತ್ತರವನ್ನ ಈ ವಿಶ್ಲೇಷಣೆಯಲ್ಲಿ ಹುಡುಕೋಣ. ಈ ಇಡೀ ಕಥೆಯ ಮೂಲ ಇರೋದೇ ಈ ನಗರದಲ್ಲಿ, ಕಾನ್ಸ್ಟಾಂಟಿನೋಪಲ್. ಶತಮಾನಗಳ ಕಾಲ ಯುರೋಪ್ ಮತ್ತು ಏಷ್ಯಾದ ವ್ಯಾಪಾರದ ಕೀಲಿಕೈ ಅಂದರೆ ಇದೇ ಆಗಿತ್ತು. ಭಾರತದ ಮಸಾಲಾ ಪದಾರ್ಥಗಳಿಂದ ಹಿಡಿದು ರೇಷ್ಮೆಯವರೆಗೂ ಎಲ್ಲವೂ ಇದೇ ದಾರಿಯಲ್ಲೇ ಯುರೋಪಿಗೆ ಹೋಗಬೇಕಿತ್ತು. ಆದ್ರೆ 1453ರಲ್ಲಿ ಸೀನ್ ಪೂರ್ತಿ ಚೇಂಜ್ ಆಯಿತು. ಒಟ್ಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನ ವಶಪಡಿಸಿಕೊಂಡ್ರು. ಇದರಿಂದ ಯುರೋಪಿಯನ್ರಿಗೆ ವ್ಯಾಪಾರದ ದಾರಿ ಸಂಪೂರ್ಣವಾಗಿ ಬಂದಾಯಿತು. ಈ ಒಂದು ಘಟನೆ ಜಗತ್ತಿನ ಇತಿಹಾಸವನ್ನೇ ಬದಲಾಯಿಸಿತು. ಹೊಸ ದಾರಿ ಹುಡುಕಲೇಬೇಕಾದ ಅನಿವಾರ್ಯತೆ ಸೃಷ್ಟಿಯಾಯಿತು. ಇದರ ಫಲವೇ 1498ರಲ್ಲಿ ವಾಸ್ಕೋಡಗಾಮ ಭಾರತಕ್ಕೆ ಹೊಸ ಸಮುದ್ರ ಮಾರ್ಗವನ್ನ ಕಂಡುಹಿಡಿದಿದ್ದು. ಭಾರತಕ್ಕೆ ಹೊಸ ಸೀ ರೂಟ್ ಸಿಕ್ಕಿದ್ದೇ ತಡ ಯುರೋಪಿನ ದೇಶಗಳಿಗೆ ಹಬ್ಬ ಶುರುವಾದಾಗೆ ಆಯಿತು. ಸಂಪತ್ತಿಗಾಗಿ ಒಂದು ದೊಡ್ಡ ರೇಸೇ ಶುರುವಾಯಿತು. ಮೊದಲು ಬಂದಿದ್ದು ಪೋರ್ಚುಗೀಸರು, ಅವರ ಹಿಂದೆ ಡಚ್ಚರು, ಆಮೇಲೆ ಇಂಗ್ಲಿಷರು, ಕೊನೆಗೆ ಫ್ರೆಂಚರು ಕೂಡ ಬಂದಿಳಿದರು. ಎಲ್ಲರ ಕಣ್ಣು ಭಾರತದ ಅಪಾರ ಸಂಪತ್ತಿನ ಮೇಲೆ. ಆದರೆ 18ನೇ ಶತಮಾನದ ಮಧ್ಯಭಾಗದ ಹೊತ್ತಿಗೆ ಈ ರೇಸ್ನಲ್ಲಿ ಬಹಳಷ್ಟು ಜನ ಹಿಂದುಳಿದಿದ್ರು. ಪೋರ್ಚುಗೀಸರು ಮತ್ತು ಡಚ್ಚರ ಆಟ ಬಹುತೇಕ ಮುಗಿದಿತ್ತು. ಭಾರತದ ಮೇಲೆ ಹಿಡಿತ ಸಾಧಿಸೋಕೆ ಅಂತಿಮ ಫೈಟ್ ಶುರುವಾಗಿತ್ತು. ಅಖಾಡದಲ್ಲಿ ಉಳಿದಿದ್ದು ಕೇವಲ ಇಬ್ಬರು ಪ್ರಬಲ ಸ್ಪರ್ಧಿಗಳು. ಹಾಗಾದ್ರೆ ಯಾರವರು? ಒಂದು ಕಡೆ ಈಸ್ಟ್ ಇಂಡಿಯಾ ಕಂಪನಿಯ ಬಲದೊಂದಿಗೆ ಮದ್ರಾಸ್, ಬಾಂಬೆ, ಕಲ್ಕತ್ತಾದಲ್ಲಿ ಬೇರೂರಿದ್ದ ಇಂಗ್ಲಿಷರು. ಇವರ ಮಾಸ್ಟರ್ ಮೈಂಡ್ ರಾಬರ್ಟ್ ಕ್ಲೈವ್. ಇನ್ನೊಂದು ಕಡೆ ಫ್ರೆಂಚ್ ಸರ್ಕಾರದ ಸಂಪೂರ್ಣ ಬೆಂಬಲದೊಂದಿಗೆ ಪಾಂಡಿಚೇರಿಯನ್ನು ತಮ್ಮ ಕೇಂದ್ರ ಮಾಡಿಕೊಂಡಿದ್ದ ಫ್ರೆಂಚರು. ಇವರ ನಾಯಕ ಜೋಸೆಫ್ ಟುಪ್ಲೆ. ಇವರಿಬ್ಬರ ನಡುವಿನ ಅಧಿಕಾರದ ಜಿದ್ದಾಜಿದ್ದಿಯೇ ಇತಿಹಾಸದಲ್ಲಿ 3 ಕರ್ನಾಟಕ ಯುದ್ಧಗಳು ಅಂತ ಫೇಮಸ್ ಆಗಿರೋದು. ಇದನ್ನ ಒಂದು ಬಾಕ್ಸಿಂಗ್ ಮ್ಯಾಚ್ ಥರ ಓಡೋಣ. ಫಸ್ಟ್ ರೌಂಡ್ ಡ್ರಾ ಆಯಿತು. ಸೆಕೆಂಡ್ ರೌಂಡ್ನಲ್ಲಿ ಇಂಗ್ಲಿಷರು ಲೋಕಲ್ ಪಾಲಿಟಿಕ್ಸ್ ಬಳಸಿ ಫ್ರೆಂಚರಿಗಿಂತ ಒಂದು ಕೈ ಮೇಲಾದರು. ಇನ್ನು ಫೈನಲ್ ರೌಂಡ್ 3ನೇ ಸುತ್ತು. 1760ರ ವಾಂಡಿವಾಶ್ ಕದನದಲ್ಲಿ ಇಂಗ್ಲಿಷರು ಫ್ರೆಂಚರಿಗೆ ನಾಕೌಟ್ ಪಂಚ್ ಕೊಟ್ಟು ಭಾರತದಲ್ಲಿ ತಮ್ಮ ಯುರೋಪಿಯನ್ ಪ್ರತಿಸ್ಪರ್ಧಿಯನ್ನೇ ಆಟದಿಂದ ಹೊರಹಾಕಿದ್ರು. ಸರಿ, ಈಗ ಯುರೋಪಿಯನ್ ಪ್ರತಿಸ್ಪರ್ಧಿಗಳು ಯಾರೂ ಇಲ್ಲ. ಬ್ರಿಟಿಷರ ಗಮನ ಈಗ ಸಂಪೂರ್ಣವಾಗಿ ಬದಲಾಯಿತು. ಯುದ್ಧ ಭೂಮಿಯಿಂದ ಅವರ ಕಣ್ಣುಗಳು ನೇರವಾಗಿ ಬ್ಯಾಂಕಿನ ಮೇಲೆ, ಅಂದ್ರೆ ದುಡ್ಡಿನ ಮೇಲೆ ಬಿತ್ತು. ಭಾರತದಲ್ಲೇ ಅತ್ಯಂತ ಶ್ರೀಮಂತ ಪ್ರಾಂತ್ಯವಾಗಿದ್ದ ಬಂಗಾಳದ ಮೇಲೆ ಅವರ ದೃಷ್ಟಿ ನೆಟ್ಟಿತ್ತು. ಬಂಗಾಳದ ಕಥೆ ಶುರುವಾಗೋದೇ ದಸ್ತಕ್ ಅನ್ನೋ ಒಂದು ಪದದಿಂದ. ಏನಿದು ದಸ್ತಕ್ ಅಂದ್ರೆ? ಇದು ಮೊಘಲ್ ಚಕ್ರವರ್ತಿ ಈಸ್ಟ್ ಇಂಡಿಯಾ ಕಂಪನಿಗೆ ಕೊಟ್ಟಿದ್ದ ಒಂದು ಸ್ಪೆಷಲ್ ಟ್ರೇಡ್ ಪರ್ಮಿಟ್. ಇದರ ಪ್ರಕಾರ ಕಂಪನಿ ಯಾವುದೇ ಟ್ಯಾಕ್ಸ್ ಕಟ್ಟದೆ ಬಂಗಾಳದಲ್ಲಿ ವ್ಯಾಪಾರ ಮಾಡಬಹುದಿತ್ತು. ಆದ್ರೆ ಆಗಿದ್ದೇ ಬೇರೆ. ಕಂಪನಿಯ ಅಧಿಕಾರಿಗಳು ಈ ದಸ್ತಕಗಳನ್ನ ಮಿಸ್ಯೂಸ್ ಮಾಡ್ಕೊಳ್ಳೋಕೆ ಶುರು ಮಾಡಿದ್ರು. ತಮ್ಮ ಸ್ವಂತ ವ್ಯಾಪಾರಕ್ಕೂ ಇದನ್ನೇ ಬಳಸಿ ಟ್ಯಾಕ್ಸ್ ಕಟ್ಟೋದನ್ನ ತಪ್ಪಿಸುತ್ತಿದ್ರು. ಇದರಿಂದ ಬಂಗಾಳದ ನವಾಬನಿಗೆ ಸಿಗ್ಬೇಕಿದ್ದ ಕೋಟ್ಯಾಂತರ ರೂಪಾಯಿ ಆದಾಯ ನಿಂತುಹೋಯಿತು. ಇದು ನೇರವಾಗಿ ನವಾಬ್ ಮತ್ತು ಕಂಪನಿ ನಡುವೆ ಸಂಘರ್ಷಕ್ಕೆ ಕಾರಣವಾಯಿತು. ಆ ಸಂಘರ್ಷದ ಪರಿಣಾಮವೇ 1757ರ ಪ್ಲಾಸಿ ಕದನ. ಇಲ್ಲಿರೋ ಅಂಕಿಅಂಶಗಳನ್ನ ಒಂದ್ಸಲ ನೋಡಿ. ನವಾಬ್ ಸಿರಾಜುದ್ದೌಲಾ ಅವನ ಹತ್ರ ಇದ್ದಿದ್ದು ಸುಮಾರು 50,000 ಸೈನಿಕರು. ಅದೇ ರಾಬರ್ಟ್ ಕ್ಲೈವ್ ಕಡೆ ಇದ್ದಿದ್ದು ಬರೀ 3,000. ಹೊಬ್ಬ, ಇದನ್ನ ನೋಡಿದ್ರೆ ಯಾರಿಗಾದ್ರೂ ಅನ್ಸುತ್ತಾ ಇದು ಯುದ್ಧನಾ? ಇಲ್ಲ, ಯುದ್ಧ ಅಂತ ಕರೆಯಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಇದು ಯುದ್ಧಕ್ಕಿಂತ ಹೆಚ್ಚಾಗಿ ಒಂದು ದೊಡ್ಡ ಸಂಚು. ಆ ಸಂಚಿನ ಸೂತ್ರಧಾರಿ ಬೇರೆ ಯಾರೂ ಅಲ್ಲ, ಇದೇ ರಾಬರ್ಟ್ ಕ್ಲೈವ್. ಅವನು ನವಾಬನ ಸೇನಾಧಿಪತಿಯಾಗಿದ್ದ ಮೀರ್ ಜಾಫರ್ ಜೊತೆ ಒಂದು ಸೀಕ್ರೆಟ್ ಡೀಲ್ ಮಾಡ್ಕೊಂಡ. ಯುದ್ಧದ ಟೈಮಲ್ಲಿ ನೀನು ಸುಮ್ನಿದ್ರೆ ಬಂಗಾಳದ ಮುಂದಿನ ನವಾಬ ನೀನೇ ಅಂತ ಸಿಂಹಾಸನದ ಆಸೆ ತೋರಿಸಿದ. ಯುದ್ಧ ಮುಗೀತು. ಪ್ಲಾನ್ ಪ್ರಕಾರ ಮೀರ್ ಜಾಫರ್ ನವಾಬಾದ. ಆದ್ರೆ ಆ ಕುರ್ಚಿಗಾಗಿ ಅವನು ತೆತ್ತ ಬೆಲೆ ಅಷ್ಟಿಷ್ಟಲ್ಲ. ಇಲ್ಲಿದೆ ನೋಡಿ ಆ ಮೊತ್ತ, 17,70,00,000 ರೂಪಾಯಿ. ಇಷ್ಟೊಂದು ದೊಡ್ಡ ಮೊತ್ತವನ್ನ ಯುದ್ಧದ ನಷ್ಟಭರ್ತಿ ಅಂತ ಕಂಪನಿಗೆ ಕೊಡ್ಬೇಕಾಯ್ತು. ಇದು ಬಂಗಾಳದ ಖಜಾನೆನೇ ಖಾಲಿ ಮಾಡ್ಬಿಡ್ತು. ಆಮೇಲೆ ಬಂದ ನವಾಬ ಮೀರ್ ಕಾಸಿಂ ಪರಿಸ್ಥಿತಿಯನ್ನ ಸರಿಪಡಿಸೋಕೆ ಪ್ರಯತ್ನಪಟ್ಟ. ಬ್ರಿಟಿಷರ ಹಿಡಿತದಿಂದ ಹೊರಬರೋಕೆ ಒಂದು ಡೇರ್ ಸ್ಟೆಪ್ ತೆಗೆದುಕೊಂಡ. ಆತ ಬಂಗಾಳದಲ್ಲಿದ್ದ ಎಲ್ಲಾ ವ್ಯಾಪಾರ ತೆರಿಗೆಗಳನ್ನೇ ತೆಗೆದುಹಾಕಿದ. ಇದರಿಂದ ಭಾರತೀಯ ಮತ್ತು ಬ್ರಿಟಿಷ್ ವ್ಯಾಪಾರಿಗಳಿಬ್ಬರೂ ಒಂದೇ ಲೆವೆಲ್ಗೆ ಬಂದ್ರು. ಇದು ಕಂಪನಿಯ ಲಾಭಕ್ಕೆ ನೇರವಾಗಿ ಹೊಡೆತ ಕೊಡ್ತು.
ಕಂಪನಿಗೆ ಇದು ಸಹಿಸ್ಕೊಳ್ಳೋಕ್ಕಾಗಲಿಲ್ಲ. ಇದರ ಪರಿಣಾಮವೇ 1764ರ ಬಕ್ಸರ್ ಕದನ. ನೆನ್ಪಿಡಿ, ಈ ಯುದ್ಧ ಪ್ಲಾಸಿ ಕದನದ ಹಾಗೆ ಸಂಚಿನಿಂದ ಗೆದ್ದಿದ್ದಲ್ಲ, ಇದೊಂದು ನೇರ ಹಣಾಹಣಿ, ನಿಜವಾದ ಯುದ್ಧ. ಈ ಯುದ್ಧದಲ್ಲಿ ಗೆದ್ದ ಮೇಲೆ ಬ್ರಿಟಿಷರು ಬಂಗಾಳದ ಪ್ರಶ್ನಾತೀತ ಒಡೆಯರಾದ್ರು. ಇದು ಭಾರತದ ಇತಿಹಾಸದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್. ಬಕ್ಸಾರ್ ಯುದ್ಧದ ನಂತರ ಮೊಘಲ್ ಚಕ್ರವರ್ತಿ ಕಂಪನಿಗೆ ದಿವಾನಿ ಹಕ್ಕುಗಳನ್ನ ಕೊಟ್ಟ. ಹಾಗಂದ್ರೇನು? ಅಂದ್ರೆ ಬಂಗಾಳ, ಬಿಹಾರ್ ಮತ್ತು ಒಡಿಶಾದಂತಹ ಶ್ರೀಮಂತ ಪ್ರದೇಶಗಳಿಂದ ತೆರಿಗೆ ವಸೂಲಿ ಮಾಡುವ ಸಂಪೂರ್ಣ ಅಧಿಕಾರ ಈಗ ಅಧಿಕೃತವಾಗಿ ಒಂದು ವ್ಯಾಪಾರಿ ಕಂಪನಿಯ ಕೈಗೆ ಬಂತು. ಈ ಅಧಿಕಾರ ಸಿಕ್ಕಿದ ತಕ್ಷಣ ರಾಬರ್ಟ್ ಕ್ಲೈವ್ ಒಂದು ಹೊಸ ಸಿಸ್ಟಮ್ ತಂದ, ಅದೇ ದ್ವಿಸರ್ಕಾರ. ಇದೊಂದು ತುಂಬಾನೇ ಜಾಣ್ಮೆಯ ತಂತ್ರ. ಹೇಗೆಂದೆ, ಎಲ್ಲ ಹಣಕಾಸು ಮತ್ತು ಸೈನ್ಯದ ಅಧಿಕಾರ ಕಂಪನಿಯ ಕೈಲಿ, ಆದೇ ಆಡಳಿತ, ನ್ಯಾಯ, ಕಾನೂನು ಸುವ್ಯವಸ್ಥೆ ಅಂತ ತಲೆನೋವಿನ ಜವಾಬ್ದಾರಿಗಳೆಲ್ಲ ಅಧಿಕಾರವೇ ಇಲ್ಲದ ನವಾಬನ ತಲೆ ಮೇಲೆ. ಸಿಂಪಲ್ ಆಗಿ ಹೇಳೋದಾದ್ರೆ, ಅಧಿಕಾರವೆಲ್ಲ ಕಂಪನಿಗೆ, ಜವಾಬ್ದಾರಿ ಮಾತ್ರ ಭಾರತೀಯರಿಗೆ. ಇಲ್ಲಿಗೆ ಆ ಬದಲಾವಣೆ ಪೂರ್ತಿಯಾಯಿತು. ಸುಮಾರು 150 ವರ್ಷಗಳ ಹಿಂದೆ ಬರೀ ವ್ಯಾಪಾರ ಮಾಡೋಕೆ ಅಂತ ಬಂದಿದ್ದ ಈಸ್ಟ್ ಇಂಡಿಯಾ ಕಂಪನಿ ಈಗ ಕೇವಲ ವ್ಯಾಪಾರಿಗಳ ಸಂಘವಾಗಿ ಉಳಿದಿರಲಿಲ್ಲ, ಅದುವೇ ಒಂದು ಸರ್ಕಾರವಾಗಿ ಬದಲಾಗಿತ್ತು. ಆದರೆ ಇದು ಒಂದು ಬಹಳ ಮುಖ್ಯವಾದ ಪ್ರಶ್ನೆಯನ್ನು ಹುಟ್ಟುಹಾಕುತ್ತೆ. ಲಾಭ ಮಾಡುವುದೊಂದೇ ಯಾವ ಕಂಪನಿಯ ಮುಖ್ಯ ಉದ್ದೇಶವಾಗಿರುತ್ತೋ ಅಂತಹ ಒಂದು ಕಂಪನಿ ಒಂದು ದೇಶದ ಸರ್ಕಾರವಾದರೆ ಏನಾಗ್ಬೋದು? ಅದರ ಆಡಳಿತ ಯಾರ ಹಿತಾಸಕ್ತಿಗಳನ್ನು ಕಾಪಾಡುತ್ತೆ? ಈ ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನು ಮುಗಿಸೋಣ.